ಹಾಯ್ ಗಾಯ್ಸ್, ಇವತ್ತು ನಾವು ಬಂದಿದ್ದೀವಿ ನಮ್ಮ ಎರಡನೇ ವಿಡಿಯೋ. ಹಿಂದಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹಾಗೆ ನಿಮ್ಗೆಲ್ಲರದ್ದು ಸಪೋರ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಹಿಂದಿನ ವಿಡಿಯೋದಲ್ಲಿ. ಅದೇ ರೀತಿ ಸಪೋರ್ಟ್ ಮಾಡ್ತೀರಿ. ಮತ್ತೆ ಕಮೆಂಟ್ಸ್ ಕೂಡ ಹಾಕಿದ್ರು ಸುಮಾರು ಜನ. ಏನಾದ್ರೂ ನಮ್ಮ ವಿಡಿಯೋದಲ್ಲಿ ತಪ್ಪಾಗಿದ್ರೆ ನೀವು ಅದನ್ನ ಕಮೆಂಟ್ ಹಾಕಿದ್ರೆ ನಾವು ಅದು ಸರಿ ಮಾಡ್ಕೊಳ್ಳೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಹಿಂದಿನ ವಿಡಿಯೋದಲ್ಲಿ ಸುಮಾರು ನೋಡಿದ್ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ದಾರೆ, ಸ್ವಲ್ಪ ವಾಯ್ಸ್ ನಿಂದು ಕಮ್ಮಿ ಕೇಳ್ತಿದೆ, ಹಾಡ್ ಜಾಸ್ತಿ ಕೇಳ್ತಿದೆ ಅಂತೆಲ್ಲ ಹೇಳಿ. ಅದನ್ನ ಈ ಸಲ ಸರಿ ಮಾಡಿದೀವಿ ಈ ವಿಡಿಯೋದಲ್ಲಿ. ಸರಿ ಗೈಸ್, ಈ ವಿಡಿಯೋ ಟಾಪಿಕ್ ಬಂದ್ಬಿಟ್ಟು ನಮ್ದು ಅಬೌಂಡೆಡ್ ಬಿಲ್ಡಿಂಗ್ಸ್ ಅವರ್ ಇಂಡಿಯಾ, ಕಾಶಿರಾಮ್ ಕಾಲೋನಿ. ಬನ್ನಿ ಅದ್ರ ಬಗ್ಗೆ ತಿಳ್ಕೊಂಡು ಬರೋಣ ಹೇಗಿದೆ ಅಂತ ಹೇಳಿ. ಸಾವಿರಾರು ಜನಕ್ಕೋಸ್ಕರ ಮಾಡಿದ್ದು ಈ ಜಾಗ ಇದ್ದಕ್ಕಿದ್ದಂಗೆ ಫುಲ್ ಖಾಲಿ ಆಯಿತು. ಒಬ್ಬರು ಕೂಡ ಇವಾಗ ಆ ಜಾಗದಲ್ಲಿಲ್ಲ. ಅದ್ರ ಕಾರಣನ ಏನು ಅಂತ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಬನ್ನಿ ಗಾಯ್ಸ್. ಬಡ ಕುಟುಂಬದವರಿಗಂತ ಹೇಳಿ ಗೌರ್ಮೆಂಟ್ ಕಟ್ಟಿಸಿಕೊಟ್ಟಿದ್ದ ಬಿಲ್ಡಿಂಗ್ಸ್ಗಳಿವು. ಇವುಗಳು ಯೋಜನೆ ಅಡಿಯಲ್ಲಿ 2007 ಮತ್ತು 2012ರಲ್ಲಿ ಆಗಿದ್ದು. ಆದ್ರೆ ಅದೀಗ ಪಾಳು ಬಿದ್ದಿರುವುದು ಹೇಗಂತ ಹೇಳಿದ್ರೆ, ಕಟ್ಟುಕತೆಗಳು ಏನಂತ ಹೇಳಿದ್ರೆ, ಭೂತ, ದೆವ್ವ, ಪಿಶಾಚಿಗಳು ಆ ಬಿಲ್ಡಿಂಗ್ ನ ಸುತ್ತಮುತ್ತ ತಿರುಗಾಡುತ್ತವೆ ಎನ್ನುವಂತಹ ಕಟ್ಟುಕತೆಗಳು. ಕೊಲೆ, ದರೋಡೆ ಮತ್ತು ಕಳ್ಳತನ ಮಾಮೂಲಾಗಿರ್ತೀವಲ್ಲ. ಮನೆಗಳು, ಒಂದು ಹಾಲು, ಒಂದು ಕಿಚನ್, ಒಂದು ವಾಶ್ರೂಮ್, ಯಾವ ರೀತಿ ನಮ್ಮ ಮನೆಗಳು ಸ್ಟ್ರಕ್ಚರ್ ಇರುತ್ತೋ ಅದೇ ರೀತಿ ಸ್ಟ್ರಕ್ಚರ್ ಕೂಡ ಕಾಶಿರಾಮ್ ಕಾಲೋನಿಯಲ್ಲಿದೆ. ಆದ್ರೆ ಅಲ್ಲಿ ಇವಾಗ ಯಾರು ವಾಸಿಸ್ತಿಲ್ಲ. ಸೆಕೆಂಡ್ ಅಬೌಂಡೆಂಟ್ ಪ್ಲೇಸ್ ಬಂದ್ಬಿಟ್ಟು ಕುಲ್ದಾರ್ ಇದಿರುವಂತದ್ದು ರಾಜಸ್ಥಾನ್, ಜೈಪುರ್ನಲ್ಲಿ ಇದಿರೋದು. 200 ವರ್ಷಗಳ ಹಿಂದೆ ಕುಲ್ದಾರ್ ದೇಶದ ಮಂತ್ರಿ ಒಬ್ಬ ಬ್ರಾಹ್ಮಣ ಹುಡುಗಿನ ಪ್ರೀತಿಸ್ತಾನೆ, ಹಾಗೂ ಅವಳನ್ನು ಮದುವೆ ಆಗುವಂಥ ಬಲಾತ್ಕಾರ ಕೂಡ ಮಾಡ್ತಾನೆ. ಆದರೆ ಊರಿನ ಜನರು ಇದನ್ನ ಒಪ್ಕೊಳ್ಳೋಕೆ ರೆಡಿ ಇರಲಿಲ್ಲ, ಯಾಕಂದರೆ ಅವಳು ಬ್ರಾಹ್ಮಣ ಹುಡುಗಿ ಅಂತೇಳಿ. ಅದಕ್ಕೋಸ್ಕರ ರಾಜ, ನೀವು ಈ ಸಲ ತುಂಬ ದಂಡ ಕಟ್ಟಬೇಕಾಗುತ್ತೆ ಅಂತ ಹೇಳಿದ್ದಕ್ಕೆ ಊರಿನ ಜನಗಳೆಲ್ಲ ಊರನ್ನೇ ಬಿಟ್ಟು ಹೋಗ್ತಾರೆ. ಹಾಗೆ ಊರನ್ನೇ ಬಿಟ್ಟು ಹೋಗಬೇಕಾದ್ರೆ ಊರಿನ ಜನಗಳೆಲ್ಲ ಶಾಪ ಹಾಕೋಗ್ತಾರೆ, ಇನ್ಮಿಂದ ಈ ಊರು ನಾವು ಹೋದ್ಮೇಲೆ ಯಾರೂ ಕೂಡ ಬರಲ್ಲ ಅಂತ ಹೇಳಿ. ಗೌರ್ಮೆಂಟ್ ಅವರು ಇದನ್ನೀಗ ಫುಲ್ ಟೂರಿಸ್ಟ್ ಪ್ಲೇಸ್ ಆಗಿ ಮಾಡಿದ್ದಾರೆ. ಎಲ್ಲರೂ ಕೂಡ ಅಲ್ಲಿಗೆ ಬೆಳಗಿನ ಜಾವ ಎಲ್ಲ ಫುಲ್ ಟೂರಿಸ್ಟ್ ಪ್ಲೇಸ್ ಇರುತ್ತೆ. ಈವ್ನಿಂಗ್ ಅಲ್ಲಿ ಕ್ಲೋಸ್ ಆಗುತ್ತೆ, 6 o'clock ಹಂಗೆ ಕ್ಲೋಸ್ ಆಗುತ್ತೆ. ಅಲ್ಲಿವರೆಗೂ ಫುಲ್ ಟೂರಿಸ್ಟ್ ಪ್ಲೇಸ್ ಅದು. ಯಾವ ರೀತಿ ಜನಗಳಲ್ಲಿ ಇದು ಮಾಡ್ತಾರಂತ ಹೇಳಿದ್ರೆ, ಗೌರ್ಮೆಂಟ್ ಅವ್ರ ಹತ್ರ ಫುಲ್ ಸ್ಟ್ರೈಕ್ ಎಲ್ಲ ಮಾಡಿ ಇಡೀ ಏನಿದೆಯಲ್ಲ ಫುಲ್ ಪ್ಲೇಸ್ ಕುಲ್ದಾರ್, ಅದಿಷ್ಟಕ್ಕೂ ಅವ್ರು ಒಂದು ರೀತಿ ಬೌಂಡ್ರಿ ಹಾಕ್ಸಿ ಅದಿಷ್ಟಕ್ಕೂ ಕೂಡ ಅವರು ಗ್ರಿಲ್ ಹಾಕ್ಸಿದ್ದಾರೆ ಇವಾಗಲೂ ಕೂಡ. ಅಲ್ಲಿ ಹೋದವರೆಲ್ಲ ಅಷ್ಟೇ ಫುಲ್ ನೋಡ್ಕೊಂಡು ಈವ್ನಿಂಗ್ ಒಳಗೆ ಬಂದ್ಬಿಡ್ತಾರೆ 6 o'clock ಅಲ್ಲಿ. 6 o'clock ಮೇಲೆ ಯಾರು ಕೂಡ ಹೋಗಲ್ಲ ಅಲ್ಲಿಗೆ. ಕ್ಯಾಬ್ಸ್ ಕೂಡ ಇರ್ತವೆ, ಮತ್ತೆ ಬಸ್ಸಸ್ ಕೂಡ ಇರ್ತವೆ ಅಲ್ಲಿ ಕುಲ್ದಾರಿಗಂತ ಹೇಳಿ. ನಮ್ಮ ಥರ್ಡ್ ಅಬೌಂಡೆಡ್ ಪ್ಲೇಸ್ ಬಂದು ಮಹಾರಾಷ್ಟ್ರದಲ್ಲಿರುವಂತಹ ಪುಣೆ. ಇದು ಸಿಟಿ ಹೆಸರು ಬಂದ್ಬಿಟ್ಟು ಲವಾಸ ಅಂತ. ಇದು ಬರೀ ನಾವೀಗ ಹಿಂದ್ಗಡೆ ಮಾಡಿದ ಟಾಪಿಕ್ಸ್ ಎಲ್ಲ ಬಂದ್ಬಿಟ್ಟು ಬರೀ ಇವು ಮನೆಗಳು. ಆದ್ರೆ ನಾವೀಗ ಹೇಳ್ತಿರುವಂತದ್ದು ಏನಂತ ಹೇಳಿದ್ರೆ, ಒಂದು ಇಡೀ ಊರೇ ಲವಾಸ ಅಂತ ಹೇಳಿ. ಈ ಲವಾಸದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇವರು ಗೌರ್ಮೆಂಟ್ನ ವಿರುದ್ಧ ಹೋಗಿದ್ದಾರೆ ಅಂತ ಹೇಳಿದ್ರೆ, ಎಷ್ಟೋ ಮರಗಳನ್ನು ಕಡ್ದು ಅವರು ಅಲ್ಲಿ ಒಂದು ದೊಡ್ಡ ಅಪಾರ್ಟ್ಮೆಂಟ್, ಒಂದು ರೀತಿ ಕ್ಯಾಂಪಸ್ ರೀತಿ ದೊಡ್ಡ ಸ್ಟ್ರಕ್ಚರ್ನೇ ಬಿಲ್ಡ್ ಮಾಡೋದಕ್ಕೆ ಹೋಗಿದ್ದಾರೆ. ಎಲ್ಲ ಬಿಲ್ಡಿಂಗ್ಸ್ನೆಲ್ಲ ಕಟ್ ಆಗಿ ಅದಾದ್ಮೇಲೆ ಗೌರ್ಮೆಂಟ್ ಅವರು ಅದನ್ನ ನಿಲ್ಲಿಸ್ಬೇಕು ಅಂತ ಹೇಳಿ ಲೆಟರ್ ಕಳಿಸಿದ್ದಕ್ಕೆ
ಅವರು ಮಧ್ಯದಲ್ಲೇ ತಮ್ಮ ಕೆಲಸಗಳನ್ನು ನಿಲ್ಲಿಸಿ ಈಗ ಅದೀಗ ಹೇಗಿದೆ ಅಂತ ಹೇಳಿದ್ರೆ ಆ ಪ್ಲೇಸ್ನ ಮಾಡಬೇಕಾದ್ರೆ ಅದೇನು ಯೂಸ್ ಮಾಡಿರ್ತಾರಲ್ಲ ಈಗ ಕಂಬಿಗಳಾಗಿರ್ಬೋದು, ತಂತಿಗಳಾಗಿರ್ಬೋದು, ಕಲ್ಲುಗಳಾಗಿರ್ಬೋದು, ಈಗೂ ಕೂಡ ಆ ಪ್ಲೇಸ್ನಲ್ಲಿ ಹೇಗಿತ್ತು ಹಾಗೇ ಇದೆ ಆ ರೀತಿ. ಹಾಗೆ ಅವರು ಅದನ್ನ ಬಿಟ್ಟು ಕೂಡ ಹೋಗಿದ್ದಾರೆ. ಇನ್ನೊಂದು ನಿಮಗೆ ಎಕ್ಸಾಂಪಲ್ ಕೊಡ್ಬೇಕಂತ ಹೇಳಿದ್ರೆ ಬಸ್ ಸ್ಟ್ಯಾಂಡ್ ಇದೆ ಅಲ್ಲಿ, ಆದ್ರೆ ಬಸ್ಗಳು ಡೈಲಿ ಓಡಾಡಲ್ಲ. ಸ್ಕೂಲ್ ಇದೆ ಅಲ್ಲಿ, ಬಟ್ ಆದ್ರೆ ಸ್ಟೂಡೆಂಟ್ಸ್ ಅಲ್ಲಿಗೆ ಹೋಗಲ್ಲ. ಕೋಟಿ ಕೋಟಿ ಕಟ್ಲೆ ಮನೆಗಳಿದೆ, ಆದ್ರೆ ಅಲ್ಲಿ ಯಾರು ವಾಸಿಸಲ್ಲ. ಆದ್ರೆ ಲವಾಸದ ಒಂದಿಷ್ಟು ಭಾಗ ಕೂಡ ಇದೆ, ಅಲ್ಲಿ ಇವಾಗೂ ಕೂಡ ಜನಗಳಿದ್ದಾರೆ. ಆದ್ರೆ ಅದನ್ನ ಅವರಿಗೆ ಲವಾಸದಲ್ಲಿ ಜನ ಇಲ್ಲ ಅಂತ ಹೇಳ್ತಾರೆ, ಬಟ್ ಆದ್ರೆ ಅರ್ಧದಲ್ಲಿ ಜನ ಇದ್ದಾರೆ. ಇನ್ನು ಕೂಡ ಅರ್ಧ ಲವಾಸದಲ್ಲಿ ಒಂದು 1% ಅಷ್ಟು ಜನಗಳಿದ್ದಾರೆ. ಸರ್ಚ್ ಮಾಡಿದಾಗ ಕೂಡ ನಮಗೆ ಸಿಕ್ಕಿದೆ ಒಂದು 25% ಲವಾಸ ಈಗೂ ಕೂಡ ಜನರು ಲವಾಸದಲ್ಲಿ ಇದ್ದಾರೆ, ಲವಾಸ ಕ್ಯಾಂಪಸ್ ನಲ್ಲಿ ಇದ್ದಾರೆ ಅಂತ. ಐ ಹೋಪ್ ಗೈಸ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಹಿಂದಿನ ವಿಡಿಯೋ ಕೂಡ ಒಳ್ಳೆ ಸಪೋರ್ಟ್ ಮಾಡಿದ್ದೀರಾ, ಇದೇ ತರ ಸಪೋರ್ಟ್ ಮಾಡ್ತೀರಿ. ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಎಲ್ಲರೂ ವಿಡಿಯೋ ನೋಡ್ತೀರಾ, ಆದ್ರೆ ಸಬ್ಸ್ಕ್ರೈಬ್ ಮಾಡಲ್ಲ. ಇನ್ನೊಂದು ಸಲ ನೋಡಿದೀನಿ ಬರೀ 16% ಮಾತ್ರ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಇನ್ನು 86% ಅವರು ಬರೀ ವಿಡಿಯೋ ನೋಡ್ಬಿಟ್ಟು ಹಾಗೆ ಹೋಗಿದ್ದಾರೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಏನಾದ್ರೂ ನಮ್ದು ಏನಾದ್ರು ವಿಡಿಯೋದಲ್ಲಿ ಸ್ವಲ್ಪ ಏನಾದ್ರು ಕಮ್ಮಿ ಅನ್ಸಿದ್ರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ಸಲಿಂದ ಅದನ್ನ ನಾವು ಸರಿ ಮಾಡ್ಕೊಳಕ್ ಟ್ರೈ ಮಾಡ್ತೀವಿ. ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿರೋರೆಲ್ಲರೂ ಕೂಡ ಫಾಲೋ ಮತ್ತೆ ಲೈಕ್ ಮಾಡಿ. ಸರಿ ಗಾಯ್ಸ್, ನೆಕ್ಸ್ಟ್ ವಿಡಿಯೋ ಇದಕ್ಕೂ ಒಂದು ಒಳ್ಳೆ ವಿಡಿಯೋ ತರ್ತೀವಿ. ಎಲ್ಲರೂ ಸಪೋರ್ಟ್ ಮಾಡ್ತೀರಿ ಇದೇ ತರ. ಬೈ ಗೈಸ್. ನಮ್ಮ